ಹಾಯ್ ವೀಕ್ಷಕರೇ, 2026ರ ವರ್ಷ ತುಲಾ ರಾಶಿಯವರಿಗೆ ದೊಡ್ಡ ಬದಲಾವಣೆಗಳ ವರ್ಷವಾಗಲಿದೆ. ಈ ವರ್ಷ ಜೀವನದಲ್ಲಿ ಸಮತೋಲನ, ಹಣಕಾಸು, ಸಂಬಂಧಗಳು ಮತ್ತು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಶನಿ ಮತ್ತು ಗುರು ಗ್ರಹಗಳ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ನಿಧಾನವಾದರೂ ಸ್ಥಿರವಾದ ಪ್ರಗತಿ ನಡೆಯಲಿದೆ ಎಂದು ಜ್ಯೋತಿಷ್ಯ ವಿಶ್ಲೇಷಣೆಗಳು ಸೂಚಿಸುತ್ತಿವೆ. 2026ರ ಆರಂಭದಲ್ಲಿ ತುಲಾ ರಾಶಿಯವರು ತಮ್ಮ ಜೀವನವನ್ನ ಹೊಸದಾಗಿ ಕಟ್ಟಿಕೊಳ್ಳುವ ಯೋಚನೆಯನ್ನ ಮಾಡುತ್ತಾರೆ. ಹಳೆಯ ಸಮಸ್ಯೆಗಳಿಂದ ಹೊರಬಂದು ಹೊಸ ದಾರಿಗೆ ಹೆಜ್ಜೆ ಇಡುವ ಸಮಯ ಇದು. ಕೆಲಸದ ವಿಷಯದಲ್ಲಿ ಹೆಚ್ಚು ಜವಾಬ್ದಾರಿಗಳು ಬರಬಹುದು, ಆದರೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಮುಂದಿನ ಭವಿಷ್ಯವನ್ನ ಬಲಪಡಿಸುತ್ತದೆ. ಉದ್ಯೋಗ ಮತ್ತು ವ್ಯವಹಾರ ಉದ್ಯೋಗದಲ್ಲಿರುವವರಿಗೆ 2026 ಬಹಳ ಮಹತ್ವದ ವರ್ಷ. ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಕೆಲವರಿಗೆ ಪದೋನ್ನತಿ ಅಥವಾ ಸಂಬಳ ಹೆಚ್ಚಳದ ಅವಕಾಶ ಸಿಗಬಹುದು. ವರ್ಷ ಮಧ್ಯಭಾಗದ ನಂತರ ಹೊಸ ಉದ್ಯೋಗಾವಕಾಶಗಳು ಕೂಡ ಬರಬಹುದು. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಒಳ್ಳೆಯ ಸುದ್ದಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಮತ್ತು ಲಾಭದ ಅವಕಾಶಗಳು ಬರುತ್ತವೆ, ಆದರೆ ಹಣ ಹೂಡಿಕೆಯಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಶನಿಯ ಪ್ರಭಾವದಿಂದ ನಿಧಾನವಾಗಿ ಬಂದ ಹಣವೇ ದೀರ್ಘಕಾಲ ಉಳಿಯುತ್ತದೆ ಎಂದು ಹೇಳಲಾಗಿದೆ. ಇನ್ನು ಹಣಕಾಸಿನ ಸ್ಥಿತಿ ನೋಡೋದಾದ್ರೆ 2026ರಲ್ಲಿ ತುಲಾ ರಾಶಿಯವರ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ವರ್ಷ ಆರಂಭದಲ್ಲಿ ಸ್ವಲ್ಪ ಖರ್ಚು ಹೆಚ್ಚಾದರೂ ನಂತರ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಮನೆ, ವಾಹನ ಅಥವಾ ಜಮೀನು ಖರೀದಿ ಯೋಚನೆ ಇರುವವರಿಗೆ ಈ ವರ್ಷ ಅನುಕೂಲಕರವಾಗಿರಬಹುದು, ಆದರೆ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸಬೇಕು. ಕೆಲವರು ಸ್ನೇಹಿತರು ಅಥವಾ ಬಂಧುಗಳ ಮೇಲೆ ಹೆಚ್ಚು ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಹಣ ಉಳಿಸುವ ಅಭ್ಯಾಸ ಬೆಳೆಸಿದರೆ ಮುಂದಿನ ವರ್ಷಗಳಲ್ಲಿ ದೊಡ್ಡ ಪ್ರಯೋಜನ ಸಿಗುತ್ತದೆ. ಇನ್ನು ಪ್ರೀತಿ ಮತ್ತು ದಾಂಪತ್ಯದ ವಿಚಾರದಲ್ಲಿ ನೋಡೋದಾದ್ರೆ 2026 ತುಲಾ ರಾಶಿಯವರ ಪ್ರೀತಿಯ ಜೀವನದಲ್ಲಿ ಹೊಸ ತಿರುವು ತರುತ್ತದೆ. ಪ್ರೀತಿಸುತ್ತಿರುವವರಿಗೆ ಸಂಬಂಧ ಗಟ್ಟಿಯಾಗುತ್ತದೆ. ಮದುವೆಯ ಮಾತುಕತೆಗಳು ಮುಂದುವರಿಯುವ ಸಾಧ್ಯತೆ ಇದೆ. ಕೆಲವು ಜ್ಯೋತಿಷ್ಯ ವಿಶ್ಲೇಷಣೆಗಳಲ್ಲಿ 2026ರಲ್ಲಿ ತುಲಾ ರಾಶಿಯವರಿಗೆ ಮದುವೆ ಯೋಗ ಬಲವಾಗಿರಬಹುದು ಎಂದು ಹೇಳಲಾಗಿದೆ. ಇನ್ನು ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳಗಳು ಬಂದರೂ ಅವು ಬೇಗ ಸರಿಯಾಗುತ್ತವೆ. ಈ ವರ್ಷ ನಿಮ್ಮ ಮಾತಿನ ಶೈಲಿ ತುಂಬಾ ಮುಖ್ಯ. ಕೋಪದ ಮಾತು ಸಂಬಂಧವನ್ನ ಹಾಳು ಮಾಡಬಹುದು, ಆದ್ದರಿಂದ ಸಹನೆ ಇಟ್ಟು ಮಾತನಾಡುವುದು ಒಳಿತು. ಕುಟುಂಬ ಮತ್ತು ಸ್ನೇಹಿತರು ಕುಟುಂಬದವರ ಜೊತೆ ಹೆಚ್ಚು ಸಮಯ ಕಳೆಯುವ ಅವಕಾಶ ಬರುತ್ತದೆ. ಹಳೆಯ ಕುಟುಂಬ ಕಲಹಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಬೇಕು. ಕೆಲವರಿಗೆ ಹೊಸ ಮನೆ ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಸ್ನೇಹಿತರ ಸಹಾಯದಿಂದ ಕೆಲವು ದೊಡ್ಡ ಕೆಲಸಗಳು ಪೂರ್ಣಗೊಳ್ಳಬಹುದು, ಆದರೆ ಎಲ್ಲರ ಮೇಲೂ ಅತಿಯಾಗಿ ನಂಬಿಕೆಯನ್ನ ಇಡಬೇಡಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಾದ್ರೆ 2026ರಲ್ಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವ ಅಗತ್ಯ ಇದೆ. ಕೆಲಸದ ಒತ್ತಡದಿಂದ ಮಾನಸಿಕ ದಣಿವು ಕಾಣಬಹುದು. ಸರಿಯಾದ ನಿದ್ರೆ ಮತ್ತು ಆಹಾರ ಕ್ರಮ ಪಾಲಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಯೋಗ, ಧ್ಯಾನ ಮತ್ತು ಬೆಳಗಿನ ನಡಿಗೆ ನಿಮ್ಮ ಹೆಚ್ಚಿನ ಶಕ್ತಿ ಕೊಡುತ್ತದೆ. ಶನಿಯ ಪ್ರಭಾವದಿಂದ ಹಳೆಯ ಆರೋಗ್ಯ ಸಮಸ್ಯೆಗಳು ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ 2026ರ ವರ್ಷ ಉತ್ತಮ ವರ್ಷ ಎಂದು ಹೇಳಲಾಗಿದೆ. ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡುತ್ತಿರುವವರಿಗೆ ಒಳ್ಳೆಯ ಫಲ ಸಿಗಬಹುದು. ವಿದೇಶದಲ್ಲಿ ಓದುವ ಆಸೆ ಇರುವವರಿಗೆ ಅವಕಾಶಗಳು ಬರಬಹುದು. ವರ್ಷದ ವಿಶೇಷ ಸಮಯ ಮಾರ್ಚ್ ನಂತರ ಭಾಗ್ಯ ಹೆಚ್ಚಾಗುವ ಸೂಚನೆ. ಜುಲೈನಿಂದ ಅಕ್ಟೋಬರ್ ನಡುವೆ ಹಣಕಾಸಿನಲ್ಲಿ ಉತ್ತಮ ಬೆಳವಣಿಗೆ. ವರ್ಷದ ಕೊನೆಯಲ್ಲಿ ಸಂಬಂಧ ಮತ್ತು ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುವ ಸಾಧ್ಯತೆ. ಇನ್ನು ಇದಕ್ಕೆ ಏನೇನ್ ಪರಿಹಾರ ಮಾಡಬಹುದು ನೀವು ಅಂತ ನೋಡೋದಾದ್ರೆ, ಶುಕ್ರವಾರ ದೇವಿ ಪೂಜೆಯನ್ನ ಮಾಡಿ. ಬಿಳಿ ಬಣ್ಣದ ವಸ್ತು ದಾನ ಮಾಡಿದರೆ ಶುಭ ಸಿಗುತ್ತದೆ. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಣ ಉತ್ತಮ ಫಲ ನೀಡುತ್ತದೆ. ಹಿರಿಯರನ್ನ ಗೌರವಿಸುವುದು ಭಾಗ್ಯವನ್ನ ಹೆಚ್ಚಿಸುತ್ತದೆ. ಇನ್ನು ಕೊನೆಯ ಮಾತಿನಲ್ಲಿ ಹೇಳೋದಾದ್ರೆ, ಒಟ್ಟಿನಲ್ಲಿ 2026 ತುಲಾ ರಾಶಿಯವರಿಗೆ ಬದಲಾವಣೆ, ಬೆಳವಣಿಗೆ ಮತ್ತು ಹೊಸ ಅವಕಾಶಗಳ ವರ್ಷ. ಶ್ರಮ ಮತ್ತು ಸಹನೆಯಿಂದ ನೀವು ದೊಡ್ಡ ಯಶಸ್ಸನ್ನ ಪಡೆಯಬಹುದು. ಜೀವನದಲ್ಲಿ ಸಮತೋಲನವನ್ನ ಕಾಪಾಡಿಕೊಂಡರೆ ಈ ವರ್ಷ ನಿಮ್ಮ ಕನಸುಗಳು ನಿಜವಾಗುವ ಸಾಧ್ಯತೆ ತುಂಬಾ ಹೆಚ್ಚು. ನೋಡುದ್ರಲ್ವಾ ವೀಕ್ಷಕರೇ, 2026ರ ವರ್ಷದಲ್ಲಿ ತುಲಾ ರಾಶಿಯ ರಾಶಿಫಲ ಹೇಗಿತ್ತು ಅಂತ ಹೇಳಿ.
ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಮರಿದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ರಾಶಿ ಫಲದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.